ನೋಡಿ ಮಜ್ಜಿಗೆ ಹುಲ್ಲು ಈ ಥರ ಇರುತ್ತೆ. ನಮ್ಮ ಅಣ್ಣನ ಮನೇಲಿ ಸಣ್ಣದಾಗಿ ಇವಾಗ ಒಂದೇ ಒಂದು ಗಿಡ ಇತ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಮುಂದೆ ವೀಡಿಯೋ ನೋಡೋಣ ಬನ್ನಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ, ಅದು ಕುದಿ ಬರಲಿ. ಇದು ಗ್ರೀನ್ ಟೀ, ನಾವು ಮಜ್ಜಿಗೆ ಹುಲ್ಲು ಅಂತ ಹೇಳ್ತಾರೆ, ಮತ್ತು ಲೆಮನ್ ಗ್ರಾಸ್ ಅಂತ ಹೇಳ್ತಾರೆ. ಅಮೆಝಾನಲ್ಲಿ ಸಿಗುತ್ತೆ, ಮತ್ತು ಎಲ್ಲ ಕಡೆಯೂ ಗಿಡ ಹಾಕಿರ್ತಾರೆ. ಸೇಮ್ ಹುಲ್ ಥರ ಇರುತ್ತೆ. ನಾವು ಅದನ್ನು ಚಿವುಟಿ ಮೂಸಿದ್ರೆ ಗಮ್ಮಂತಿರುತ್ತೆ. ಈ ನಿಂಬೆ ಹಣ್ಣಿನ ವಾಸನೆ ಥರ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮಗೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಇದರಿಂದ, ಮತ್ತು ನಮಗೆ ಶಕ್ತಿ ಕೊಡುತ್ತೆ. ನಮ್ಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ನಾವು ಇದನ್ನು ನೀರಿಗೆ ಹಾಕಿ ಕುದಿಸಿದ್ರೆ ಕಲರೇ ಚೇಂಜ್ ಆಗುತ್ತೆ. ನೀವು ಅಂಥ ಇಂಥ ಹುಲ್ಲೆಲ್ಲ ತೊಗೊಳ್ಬೇಡಿ. ಮಜ್ಜಿಗೆ ಹುಲ್ಲು, ಲೆಮನ್ ಗ್ರಾಸ್ ಅಂತ ಈ ಹಳ್ಳಿ ಕಡೆ ಎಲ್ಲ ತುಂಬ ಸಿಗುತ್ತೆ. ನಮ್ಮ ಉಡುಪಿ ಕಡೆ ಅಂತೂ ಎಲ್ಲರೂ ಒಂದು ಗಿಡ ಹಾಕಿದ್ರೆ ಸಾಕು, ತುಂಬ ಹಬ್ಬಿಡುತ್ತೆ. ನೀವು ಈ ಗಿಡಗಳೆಲ್ಲ ಮಾರ್ತಾರಲ್ಲ ನರ್ಸರಿ, ಅಲ್ಲಿ ಕೇಳಿದ್ರು ನಿಮಗೆ ಸಿಗುತ್ತೆ. ಒಂದು ಗಿಡ ತಂದು ಹಾಕ್ಬಿಟ್ರೆ ತುಂಬ ಹಬ್ಬುತ್ತೆ, ತುಂಬ ದೊಡ್ಡದಾಗುತ್ತೆ ಗಿಡ ಅದು. ಇವಾಗ ಅದನ್ನು ನಾನು ನೀರಿಗೆ ಹಾಕ್ಕೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಾನಿದು ನಮ್ಮ ಅಣ್ಣನ ಮನೇಲಿ ತುಂಬ ದೊಡ್ಡ ಗಿಡ ಆಗಿತ್ತು. ಅವರು ಕಟ್ ಮಾಡಿಬಿಡ್ತೀನಿ ಅಂತ ಅಂದರು. ಅದಕ್ಕೆ ನಾನೇನು ಮಾಡಿದೆ, ಇಲ್ಲ ಕೊಡಿ ನನಗೆ ಅಂತ ಹೇಳ್ಬಿಟ್ಟು ತಂದು ಎಲ್ಲ ಅದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಒಣಗಿಸಿ ಒಂದಷ್ಟು ಇಟ್ಕೊಂಡಿದ್ದೀನಿ. ಒಣಗಿಸಿದ್ಮೇಲೆ ತುಂಬ ಕಡಿಮೆ ಆಗೋಗುತ್ತೆ. ನಾನು ಈ ಥರನೇ ರೋಸ್ ಪೆಟಲ್ ತಂದು ಅದನ್ನು ತೊಳೆದು ಅದನ್ನು ನೆರಳಲ್ಲೇ ಒಣಗಿಸಿ ಅದನ್ನು ಇಟ್ಕೊಳ್ತೀನಿ. ಈ ಪನ್ನೀರ್ ರೋಸ್ ಅಂತ ಬರುತ್ತೆ, ಅದು ಸ್ವಲ್ಪ ಚೆನ್ನಾಗಿರುತ್ತೆ, ಅದನ್ನು ಯೂಸ್ ಮಾಡ್ತೀನಿ. ಈ ಥರ ಇವಾಗ ಪುದೀನ ಆಗಲಿ, ಒಂದು ನಾವು ಧನಿಯಾ ಏನಿರುತ್ತೆ ಮನೆಯಲ್ಲಿ ಅದು ಅದೇ ಆಗಬೇಕು ಇದೇ ಆಗಬೇಕು ಅಂತಿಲ್ಲ. ಯಾವುದಾದ್ರೂ ಒಂದು ಗ್ರೀನ್ ಟೀ ಎಲ್ಲ ಇವಾಗ 100 ರೂಪಾಯಿ ಕೊಡ್ತಾರೋದಕ್ಕಿಂತ ಈ ಥರದ್ದು ನಮ್ಮ ಕೈಗೆ ಸಿಗೋ ಅಂಥದ್ದು ನಾವು ತಂದು ಮಾಡ್ಕೊಳ್ಬೋದು. ನೋಡಿ ಇವಾಗ ಕುದ್ದಿದೆ, ಕಲರ್ ನೋಡಿ ಯಾವ ಥರ ಚೇಂಜ್ ಆಗುತ್ತೆ ನೋಡಿ. ಇವಾಗ ಲೈಟು ಯೆಲ್ಲೋ ಕಲರ್, ಒಂಥರ ಈ ಹುಲ್ ಕಲರ್ ಬರುತ್ತಲ್ಲ ಆ ಥರ ಚೇಂಜ್ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿರುತ್ತೆ. ಮತ್ತು ಕುಡಿತಾ ಇರಬೇಕಾದ್ರೂ ನಿಮಗೇನೋ ಒಂಥರ ಪರಿಮಳ ಇರುತ್ತೆ. ಏನು ಚೆನ್ನಾಗಿರುತ್ತೆ ಗೊತ್ತಾ ಕುಡಿಬೇಕಾದ್ರೂ ಅಷ್ಟೇ. ನೀವು ಇದಕ್ಕೆ ಬೇಕಾದ್ರೆ ನಿಂಬೆಹಣ್ಣು, ಬೆಲ್ಲ ಏನು ಬೇಕಾದ್ರೆ ಹಾಕ್ಕೊಳ್ಬೋದು. ನಾನು ಹಾಗೆ ಕುಡಿತೀನಿ. ಸೇಮ್ ನೀರು ಕುಡ್ದಂಗೆ ಇರುತ್ತೆ. ಟೇಸ್ಟಲ್ಲಿ ಏನೂ ಚೇಂಜ್ ಇರಲ್ಲ, ಆದರೆ ಸ್ಮೆಲ್ಲಲ್ಲಿ ಸ್ವಲ್ಪ ಗಮ್ಮಂತಿರುತ್ತೆ ನೋಡಿ. ನಮ್ದು ಇವಾಗ ಲೆಮನ್ ಗ್ರಾಸು ಮಜ್ಜಿಗೆ ಹುಲ್ಲಿಂದು ಟೀ ರೆಡಿ ಆಯಿತು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.